ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. 2023 ಮುಗೀತು. ಇದೀಗ 2024 ಪ್ರಾರಂಭವಾಯಿತು. ಇನ್ನು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಆಗೋದೆಲ್ಲ ಇತಿಹಾಸನೇ. ಈ ವರ್ಷ ಇತಿಹಾಸ ಆಗಬೇಕು, ರೆಕಾರ್ಡ್ ಬುಕ್ ಸೇರ್ಬೇಕನ್ನೋ ಗಟ್ಟಿಯಾದ ವಿಷಯ ಸ್ಯಾಂಡಲ್ವುಡ್ ಅಲ್ಲಿ ಬೇರೂರಿದೆ. ಯಾಕಂದ್ರೆ ಕನ್ನಡದಲ್ಲಿ ಬಿಗ್ ಸ್ಟಾರ್ಗಳ ಸಿನಿಮಾಗಳು ಈ ವರ್ಷ ಸಾಲು ಸಾಲು ತೆರೆ ಕಾಣ್ತಾ ಇವೆ. ಆ ಸಿನಿಮಾಗಳ ಲಿಸ್ಟ್ ಈಗ ನೋಡ್ಕೊಂಬರೋಣ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ. 2024ಕ್ಕೆ ಕನ್ನಡ ಚಿತ್ರದ ಪ್ರೇಮಿಗಳಿಗೆ ಹಬ್ಬವೇ ಹಬ್ಬ. ಈ ವರ್ಷ ಭಾರತದಲ್ಲಿ ಕನ್ನಡ ಚಿತ್ರಗಳದ್ದೇ ಸದ್ದು. 2023 ಈಗ ಬರೀ ನೆನಪು ಮಾತ್ರ. 2023ರಲ್ಲಿ ಏನಾಯಿತು ಅಂತ ಯೋಚನೆ ಮಾಡೋದಕ್ಕಿಂತ 2024ರಲ್ಲಿ ಮುಂದೆ ಆಗೋ ಆಲೋಚನೆ ಮಾಡಿ ಮುಂದೆ ಹೋಗೋದೇ ಬೆಸ್ಟ್. ಹಾಗಾಗಿ ಈ ವರ್ಷ ಕನ್ನಡ ಸಿನಿಮಾಗಳಿಗೆ ಬೆಸ್ಟ್ ಇಯರ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ 2024ರಲ್ಲಿ ಕನ್ನಡ ಸಿನಿಮಾಗಳ ಹಬ್ಬ ನಡೆಯುತ್ತೆ. ಪ್ಯಾನ್ ಇಂಡಿಯಾದ ಸಿನಿಮಾದ ಪಟ್ಟಿಗಳಲ್ಲಿ ಕನ್ನಡ ಸಿನಿಮಾದೇ ಹವಾ ಇರುತ್ತೆ. ಪ್ರತಿ ವರ್ಷ ನೂರಾರು ಸಿನಿಮಾಗಳು ರಿಲೀಸ್ ಆಗ್ತವೆ, ಆದರೆ ಎಲ್ಲಾ ಸಿನಿಮಾಗಳು ಹಿಟ್ ಆಗಲ್ಲ. ಹಾಗೂ ಚೆನ್ನಾಗಿರುವ ಸಿನಿಮಾಗಳಿಗೂ ಚಿತ್ರಮಂದಿರಕ್ಕೆ ಬಂದು ಜನಗಳು ನೋಡಿಲ್ಲ. ಇಂತಹ ಸಾಕಷ್ಟು ಅನುಭವಗಳು ಸ್ಯಾಂಡಲ್ವುಡ್ಗೆ ಆಗಿವೆ. 2023ರಲ್ಲಿ ಸ್ಟಾರ್ ನಟರ ಸಿನಿಮಾ ತೆರೆ ಕಂಡದ್ದು ಬೆರಳೆಣಿಕೆಯಷ್ಟು. ಆದರೆ 2024 ಹಾಗಾಗಲ್ಲ. ಕನ್ನಡದಲ್ಲಿ ಬಿಗ್ ಸ್ಟಾರ್ಗಳ ಸಿನಿಮಾಗಳು ಒಂದರಿಂದ ಒಂದು ಬರೋಕ್ಕೆ ಪ್ಲಾನ್ ಮಾಡಿಕೊಂಡಿವೆ. ಈ ಸಿನಿಮಾಗಳಲ್ಲಿ ಮೊದಲಿಗೆ ಸಿಗೋದೆ ದುನಿಯಾ ವಿಜಯರವರ ಭೀಮಾ. ಜನವರಿ ಕೊನೆಯಲ್ಲಿ ದುನಿಯಾ ವಿಜಯರ ಭೀಮಾ ಎಂಟ್ರಿ. ದುನಿಯಾ ವಿಜಯ್ ಅವರು ನಿರ್ದೇಶಿಸಿ ಮತ್ತು ನಟಿಸಿರುವ ಈ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಜನವರಿ ಕೊನೆಯಲ್ಲಿ ತೆರೆಯ ಮೇಲೆ ಬರಲಿದೆ. ಫೆಬ್ರವರಿ ಕೊನೆಯಲ್ಲಿ ತೆರೆಯ ಮೇಲೆ ಕಿಚ್ಚನ ಅವತಾರ. ಜನವರಿ ಕೊನೆಯಲ್ಲಿ ಭೀಮನ ಹವಾ ಇದ್ರೆ ಫೆಬ್ರವರಿ ಕೊನೆಯಲ್ಲಿ ಕಿಚ್ಚ ಸುದೀಪನ ಮ್ಯಾಕ್ಸ್ ಹವಾ ಇರುತ್ತೆ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾವು ಫೆಬ್ರವರಿ ಕೊನೆಯಲ್ಲಿ ತೆರೆಯ ಮೇಲೆ ಬರಲಿದೆ. ಮಾರ್ಚ್ನಲ್ಲಿ ಮಸ್ತಾಗಿ ಬರ್ತಾರೆ ಯುವರಾಜ್ ಕುಮಾರ್. 2024 ದೊಡ್ಡ ಮನೆ ಅಭಿಮಾನಿಗಳು ಎಂದೂ ಮರೆಯದ ಇಯರ್ ಆಗುತ್ತೆ. ಯಾಕಂದ್ರೆ ಈ ವರ್ಷ ದೊಡ್ಡ ಮನೆಯ ಯುವರಾಜ ರಾಘವೇಂದ್ರ ರಾಜಕುಮಾರ್ ಅವರ ಪುತ್ರ ಅಣ್ಣವರ ಮೊಮ್ಮಗ ಯುವರಾಜ್ ಕುಮಾರ್ ಬೆಳ್ಳಿತೆರೆಗೆ ಭರ್ಜರಿಯಾಗಿ ಎಂಟ್ರಿ ಕೊಡಲಿದ್ದಾರೆ. ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ಮಾರ್ಚ್ 28ಕ್ಕೆ ದೇಶದಾದ್ಯಂತ ರಿಲೀಸ್ ಆಗ್ತಾ ಇದೆ. UI ಜೊತೆ ಬರ್ತಾನೆ ಬುದ್ಧಿವಂತ ಉಪ್ಪಿ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಫ್ಯಾನ್ಸ್ಗಂತೂ 2024ರಲ್ಲಿ ಭರ್ಜರಿ ಬಾಡೂಟವೇ ಸರಿ. ಯಾಕಂದ್ರೆ ಅಭಿಮಾನಿಗಳ ಹಲವು ವರ್ಷಗಳ ಆಸೆಯನ್ನು ಉಪ್ಪಿ ಅವರು ಈ ವರ್ಷ ಈಡೇರಿಸಲಿದ್ದಾರೆ. ಉಪೇಂದ್ರ ಅವರ UI ಸಿನಿಮಾ 2024 ಏಪ್ರಿಲ್ನಲ್ಲಿ ತೆರೆ ಕಾಣಲಿದೆ. ಇದಾದ ಬಳಿಕ ಉಪೇಂದ್ರ ಅವರ ಮತ್ತೊಂದು ಸಿನಿಮಾ ಬುದ್ಧಿವಂತ 2 ಕೂಡ ರಿಲೀಸ್ ಆಗಲಿದೆ. ಮಾರ್ಟಿನ್ KD ಆಗಿ ಬರ್ತಾರೆ ಆಕ್ಷನ್ ಪ್ರಿನ್ಸ್ ಧ್ರುವ. ಆಕ್ಷನ್ ಪ್ರಿನ್ಸ್ ಧ್ರುವ ಅವರ ಫ್ಯಾನ್ಸ್ಗಂತೂ ಈ ವರ್ಷ ಡಬಲ್ ಧಮಾಕ ಕಾದಿದೆ. ಧ್ರುವ ಅವರ ಮಾರ್ಟಿನ್ ಸಿನಿಮಾ ಫೆಬ್ರವರಿಯಲ್ಲಿ ತೆರೆ ಕಾಣುವ ಸಾಧ್ಯವಿದೆ. ಇದಾದ ಬಳಿಕ ಪ್ರೇಮ್ ರವರು ನಿರ್ದೇಶಿಸಿರುವ KD ಸಿನಿಮಾವು ತೆರೆ ಕಾಣಲಿದೆ. ಅಷ್ಟೇ ಅಲ್ಲ, ಸತೀಶ್ ನೀನಾಸಂ ನಟನೆಯ ಮ್ಯಾಟ್ನಿ, ಡಾಲಿ ಧನಂಜಯ ನಟಿಸಿರುವ ಉತ್ತರಾಖಂಡ್, ಕಾಲಾ ಪತ್ಥರ್, ಸಂಜು ವೆಟ್ಸ್ ಗೀತಾ 2, ಉಪಾಧ್ಯಕ್ಷ ಮತ್ತು ಇನ್ನೂ ಹಲವು ಚಿತ್ರಗಳು ರಿಲೀಸ್ ಆಗಲಿವೆ. ಈ ರೀತಿ 150ಕ್ಕೂ ಹೆಚ್ಚು ಕಂಟೆಂಟ್ ಸಿನಿಮಾಗಳು ರಿಲೀಸ್ ಆಗಲಿವೆ. ಅದಕ್ಕಾಗಿ 2024 ಕನ್ನಡ ಸಿನಿಮಾಗಳ ಪ್ರೇಮಿಗಳಿಗೆ ಸುಗ್ಗಿ ಅಂದ್ರೆ ತಪ್ಪಾಗಲಾರದು. ಫ್ರೆಂಡ್ಸ್, ನೀವು ಯಾವ ಮೂವಿಗೋಸ್ಕರ ಕಾಯ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.